ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬ್ಬೇಕಟ್ಟೆ. ಸದ್ಯ ರಾಜ್ಯದಲ್ಲಿ ಬೆಲೆ ಏರಿಕೆಯ ಬಿಸಿ ಬಹಳ ಗರಂ ಆಗಿಬಿಟ್ಟಿದೆ. ಅದರಲ್ಲಿ ಸಾರ್ವಜನಿಕ ವಲಯದಲ್ಲಿ ಬಹಳವಾಗಿ ಕೇಳಿಬರ್ತಿರುವಂತ ವಿಚಾರ ಅಂತಂದ್ರೆ ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗ್ತಾ ಇದೆ. ಯಾವಾಗ ಸರ್ಕಾರ ಈ ವಿಚಾರ ಹೇಳ್ತು, ಅದು 15% ಬಸ್ ಪ್ರಯಾಣದ ದರ ಏರಿಕೆ ಆಗುತ್ತೆ ಅನ್ನುವಂಥ ವಿಚಾರ ಬರ್ತಿದ್ದಂತೆ ಜನ ಈಗ ಅಯ್ಯೋ ಫ್ರೀಯನ್ನ ಕೊಟ್ಟುಬಿಟ್ಟು ಈಗ ಡಬಲ್ ಕತ್ತರಿಯನ್ನ ಹಾಕ್ತಿದ್ದೀರಾ ಜೇಬಿಗೆ ಅನ್ನೋದಾಗಿ ಕೇಳ್ತಾ ಇದ್ರು. ಅದರ ಜೊತೆಯಲ್ಲಿ ಇದೇ ವಿಚಾರವಾಗಿ ವಿಪಕ್ಷ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತು. ಇವೆಲ್ಲದರ ಬಗ್ಗೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರೇ ಸ್ವತಃ ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಬಸ್ ಪ್ರಯಾಣದ ದರವನ್ನ 15% ಏರಿಕೆ ಮಾಡೋದು ಅನಿವಾರ್ಯ ಆಗಿದೆ ಅನ್ನೋದಾಗಿ. ಇನ್ನು ಅಧಿಕೃತವಾಗಿ 15% ಬಸ್ ಪ್ರಯಾಣದ ದರವನ್ನ ಏರಿಕೆ ಮಾಡಿದ್ರೆ ಎಷ್ಟೆಷ್ಟು ಯಾವ ರೀತಿಯಾಗಿರುತ್ತೆ ರೇಟು, ಅಂದ್ರೆ ನಿಮ್ಮೂರಿನ ಬಸ್ ಟಿಕೆಟ್ ದರ ಏನಿರುತ್ತೆ ಇದನ್ನ ಗಮನಿಸ್ತಾ ಹೋಗೋಣ. 15% ದರ ಏರಿಕೆ. ಸದ್ಯ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿಯ ಬಸ್ ದರಗಳ ಮೇಲೆ 15% ಜಾಸ್ತಿ ಆಗ್ತಿದೆ. ಇನ್ನು ಬೆಂಗಳೂರಿನಿಂದ ಬೇರೆ ಬೇರೆ ಕರ್ನಾಟಕದ ಮೂಲೆಯ ನಗರಗಳಿಗೆ ಎಷ್ಟು ಟಿಕೆಟ್ ರೇಟ್ ಮೊದಲೆಷ್ಟಿತ್ತು, ನಂತರ ಹೇಗಿರುತ್ತೆ, ಅದರ ಅಂದಾಜು ಪಟ್ಟಿಯನ್ನ ಗಮನಿಸ್ತಾ ಹೋಗೋಣ. ಬೆಂಗಳೂರು ಟು ಹುಬ್ಬಳ್ಳಿ ಸದ್ಯ ಇರುವಂತ ದರ 501 ರೂಪಾಯಿ ಇದೆ. ಇನ್ನು ದರ ಹೆಚ್ಚಳ ಆದ ಮೇಲೆ 576 ರೂಪಾಯಿ ಆಗುತ್ತೆ. ಬೆಂಗಳೂರಿಂದ ಬೆಳಗಾವಿಯನ್ನ ಗಮನಿಸೋದಾದ್ರೆ ಬೆಳಗಾವಿಯಲ್ಲಿ ಸದ್ಯ 631 ರೂಪಾಯಿ ಇದೆ. ಆದ್ರೆ ಬೆಲೆ ಏರಿಕೆ ಆದ ಮೇಲೆ 725 ರೂಪಾಯಿ ಆಗುತ್ತೆ. ಸದ್ಯ ಬೆಂಗಳೂರಿಂದ ಕಲಬುರಗಿಯ ಬಸ್ ದರವನ್ನ ನೋಡಿದ್ರೆ 706 ರೂಪಾಯಿ ಇದೆ. ಬಸ್ ಪ್ರಯಾಣದ ದರ ಹೈಕ್ ಆದ ಮೇಲೆ 811 ರೂಪಾಯಿ ಆಗುತ್ತೆ. ಇನ್ನು ಬೆಂಗಳೂರು ಟು ಮೈಸೂರು ಸದ್ಯ ಬಸ್ ಚಾರ್ಜ್ ಇರುವಂತದ್ದು 185 ರೂಪಾಯಿ. ಬೆಲೆ ಏರಿಕೆಯ ನಂತರ 213 ರೂಪಾಯಿ ಆಗುತ್ತೆ. ಏನೋ ಬೆಂಗಳೂರು ಟು ಮಡಿಕೇರಿಯನ್ನ ಗಮನಿಸೋದಾದ್ರೆ ಮೊದಲಿರುವಂತದ್ದು 358 ರೂಪಾಯಿ ಇದೆ. ಹೆಚ್ಚಳದ ನಂತರ 411 ರೂಪಾಯಿ ಆಗುತ್ತೆ. ಏನೋ ಬೆಂಗಳೂರು ಟು ಚಿಕ್ಕಮಗಳೂರನ್ನ ನೋಡೋದಾದ್ರೆ ಸದ್ಯದ ಬಸ್ ಪ್ರಯಾಣ ದರ 285 ರೂಪಾಯಿ ಇದೆ. ಬೆಲೆ ಏರಿಕೆಯ ಬಳಿಕ 328 ರೂಪಾಯಿ ಆಗುತ್ತೆ. ಇನ್ನು ಬೆಂಗಳೂರು ಟು ಹಾಸನವನ್ನ ಗಮನಿಸೋದಾದ್ರೆ ಸದ್ಯದ ಪ್ರಯಾಣ ದರ 246 ರೂಪಾಯಿ ಇದೆ. ಹೆಚ್ಚಳದ ನಂತರ 282 ರೂಪಾಯಿ ಆಗುತ್ತೆ. ಬೆಂಗಳೂರು ಟು ಮಂಗಳೂರನ್ನ ಗಮನಿಸೋದಾದ್ರೆ 424 ರೂಪಾಯಿ ಇದೆ. ಹೈಕ್ ಆದ್ರೆ 477 ರೂಪಾಯಿ ಆಗುತ್ತೆ. ಏನೋ ಬೆಂಗಳೂರಿಂದ ರಾಯಚೂರನ್ನ ಗಮನಿಸೋದಾದ್ರೆ ಸದ್ಯಕ್ಕೆ 556 ರೂಪಾಯಿ ಇದೆ. ಹೆಚ್ಚಳದ ನಂತರ 639 ರೂಪಾಯಿ ಆಗುತ್ತೆ. ಏನೋ ಬೆಂಗಳೂರಿಂದ ಬಳ್ಳಾರಿಯನ್ನ ಗಮನಿಸೋದಾದ್ರೆ 376 ರೂಪಾಯಿ ಮೊದಲಿತ್ತು. ನಂತರದ ದಿನದಲ್ಲಿ 432 ರೂಪಾಯಿ ಆಗುತ್ತೆ. ಇವಿಷ್ಟು ಕೆಎಸ್ಆರ್ಟಿಸಿಯ ದರಗಳು. ಮೊದಲು ಹೇಗಿತ್ತು, ನಂತರ ಯಾವ ರೀತಿ ಆಗುತ್ತಂತ ಅಂದಾಜಿನ ಪಟ್ಟಿಯನ್ನ ನೋಡಿದ್ರಿ. ಇದರ ಜೊತೆಯಲ್ಲಿ ಇನ್ನು ನಮ್ಮ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಬಸ್ ರೇಟ್ ಯಾವ ರೀತಿಯಾಗಿ ಬದಲಾಗುತ್ತೆ ಇದು ಕೂಡ ಗಮನಿಸ್ತಾ ಹೋಗೋಣ. ಇನ್ನು ಮೆಜೆಸ್ಟಿಕ್ ನಿಂದ ಜಯನಗರಕ್ಕೆ ಸದ್ಯ 20 ರೂಪಾಯಿ ಇದೆ. ದರ ಏರಿಕೆಯ ಬಳಿಕ 23 ರೂಪಾಯಿ ಆಗುತ್ತೆ. ಮೆಜೆಸ್ಟಿಕ್ ನಿಂದ ಸರ್ಜಾಪುರಕ್ಕೆ ಸದ್ಯ 25 ರೂಪಾಯಿ ಇದೆ. ನಂತರದಲ್ಲಿ 28 ರೂಪಾಯಿ ಆಗುತ್ತೆ. ಇನ್ನು ಮೆಜೆಸ್ಟಿಕ್ ಟು ಅತ್ತಿಬೆಲೆಯನ್ನ ಗಮನಿಸೋದಾದ್ರೆ ಸದ್ಯದ ದರ 25 ರೂಪಾಯಿ ಇದೆ. ಚಾರ್ಜ್ ಹೈಕ್ ಬಳಿಕ 28 ರೂಪಾಯಿ ಆಗುತ್ತೆ.
ಹಾಗೆ ಮೆಜೆಸ್ಟಿಕ್ನಿಂದ ಬನಶಂಕರಿಗೆ 20 ರೂಪಾಯಿ ಇದೆ ಸದ್ಯ, ನಂತರದಲ್ಲಿ 23 ರೂಪಾಯಿ ಆಗುತ್ತೆ. ಇನ್ನು ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ ಅನ್ನ ಗಮನಿಸೋದಾದ್ರೆ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ 235 ರೂಪಾಯಿ ಇದೆ. ದರ ಏರಿಕೆ ಆದ್ರೆ 270 ರೂಪಾಯಿ ಆಗುತ್ತೆ. ಬೆಲೆ ಏರಿಕೆಯ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ ಅವರು 4 ಸಾರಿಗೆ ನಿಗಮಗಳ ದರ ಪರಿಷ್ಕರಣೆ ಅನಿವಾರ್ಯ ಅಂತ ಹೇಳಿದ್ದಾರೆ. ಇನ್ನು ಬಿಎಂಟಿಸಿಯಲ್ಲಿ 2014ರಲ್ಲಿ ದರ ಪರಿಷ್ಕರಣೆಯನ್ನ ಮಾಡಿದ್ವಿ. ಡೀಸೆಲ್ ದರ ಕಡಿಮೆಯಾದಾಗ ಟಿಕೆಟ್ ದರ ಕೂಡ ಕಡಿಮೆ ಮಾಡಿದ್ವಿ. 10 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ದರ ಪರಿಷ್ಕರಣೆ ಆಗಿಲ್ಲ. ಇಂಧನದ ಉಪಕರಣ ದರ ಈಗಿನಷ್ಟು ಇರಲಿಲ್ಲ. 12% ದರ ಕೆಎಸ್ಆರ್ಟಿಸಿಯು ಕೂಡ 2020ರಲ್ಲಿ ಹೆಚ್ಚಳವನ್ನ ಮಾಡಿದ್ವಿ. ಆದ್ರೆ ಇದೀಗ 9.16 ಕೋಟಿ ರೂಪಾಯಿ ಖರ್ಚಾಗ್ತಾ ಇದ್ದು ಈಗ ಪ್ರತಿದಿನ 13.21 ಕೋಟಿ ಡೀಸೆಲ್ ದರ ವೆಚ್ಚವಿದೆ. ಇನ್ನು ಡೀಸೆಲ್ಗೆ ಪ್ರತಿದಿನ 4.05 ಕೋಟಿ ರೂಪಾಯಿ ಖರ್ಚು ಹೆಚ್ಚಾಗಿದೆ. ಜೊತೆಯಲ್ಲಿ ಸಿಬ್ಬಂದಿ ವೆಚ್ಚ ಪ್ರತಿದಿನ 5.51 ಕೋಟಿ ಹೆಚ್ಚಳವಾಗಿದೆ. ಇದರ ಜೊತೆಯಲ್ಲಿ 1,000 ನೇಮಕಾತಿಯನ್ನ ಮಾಡಿದ್ದೇವೆ. ಹೊಸ ನಿಯಮಗಳನ್ನ ಆರೋಗ್ಯ ವಿಮಾ ಮಾಡ್ತಾ ಇದ್ದೀವಿ. ಇನ್ನು ಬಿಜೆಪಿ ಸಾಲ ಮಾಡಿ ಬಿಟ್ಟು ಹೋಗಿದ್ರು. ಇನ್ನು ಬಿಜೆಪಿ ಮಹಿಳಾ ವಿರೋಧಿಗಳು ಶಕ್ತಿ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಅಪಪ್ರಚಾರವನ್ನ ಮಾಡ್ತಾರೆ ಅಂತ ಸಚಿವರು ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರ 15% ಬಸ್ ಪ್ರಯಾಣದ ದರ ಏರಿಕೆ ಮಾಡಿದ್ರೆ ಯಾವ್ಯಾವ ನಗರಗಳಿಗೆ ಎಷ್ಟೆಷ್ಟು ಬೆಲೆ ಏರಿಕೆಗಳು ಬದಲಾವಣೆಯನ್ನ ಕಂಡುಕೊಳ್ಳುತ್ತೆ ಅನ್ನೋದನ್ನ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.